ಬಳ್ಳಾರಿಯಲ್ಲಿ ಹಳ್ಳ ಹಿಡಿದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತರೂ ರಿಪೇರಿ ಮಾಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಸಿರುಗುಪ್ಪ ತಾಲೂಕಿನ ಕೆ ಬೆಳಗಲ್ಲು ಗ್ರಾಮದ ನೀರಿನ ಘಟಕ ನಿರ್ವಹಣೆ ಇಲ್ಲದೆ ಬಾಗಿಲು ಮುಚ್ಚಿದ ಕುಡಿಯುವ ನೀರಿನ ಘಟಕ. ಶುದ್ಧ ಕುಡಿಯುವ ನೀರು ಸಿಗದೆ ಬೆಳಗಲ್ಲು ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಕೂಡಲೇ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೆ ಗ್ರಾಮಸ್ಥರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ನೀಟಾಗಿ ಮೇಂಟೆನೆನ್ಸ್ ಇಲ್ಲದೇನೆ ಸಮಸ್ಯೆ ಆಗಿರೋದು ನೋಡಿ. ಇಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಯೋಜನೆಗಳನ್ನ ಜಾರಿಗೆ ತಂದಿರ್ತಾರೆ. ಪ್ರತಿ ಗ್ರಾಮಗಳಲ್ಲೂ ಕೂಡ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನ ತರಬೇಕು ಅನ್ನೋದು ಮಹತ್ವಾಕಾಂಕ್ಷೆಗೆ ಯೋಜನೆ. ಆದ್ರ ಫಲ ಅನ್ನೋದು ಫಲಾನುಭವಿಗೆ ಸಿಗ್ಲಿಲ್ಲ ಅಂತ ಅಂದ್ಮೇಲೆ ಇನ್ಯಾಕೆ ಬೇಕಿದು? ದುರಸ್ತಿಗೆ ಗ್ರಾಮಸ್ಥರು ಈಗ ಆಗ್ರಹಿಸ್ತಾ ಇದ್ದಾರೆ. ಕೆಟ್ಟು ಹೋಗಿದೆ, ಕಾರಣ ಅಲ್ಲಿ ನೀಟಾಗಿ ನಿರ್ವಹಣೆಯೇ ಇಲ್ಲ, ಮೇಂಟೆನೆನ್ಸೇ ಇಲ್ಲ. ಇದರಿಂದ ಶುದ್ಧ ನೀರು ಕೂಡ ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಇದೀಗ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಳ್ಳಾರಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಳ್ಳ ಹಿಡಿದಿರುವಂತ ಕಥೆ ಮತ್ತು ವ್ಯಥೆ. ನೀವು ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ ಎಷ್ಟು ಮಟ್ಟಿಗೆ ಅಲ್ಲಿ ಮೇಂಟೆನೆನ್ಸ್ ಇದೆ ಅಂತ. ಕೆಟ್ಟು ಹೋಗಿ ಸುಮಾರು ದಿನಗಳಾದ್ರೂ ರಿಪೇರಿ ಅನ್ನೋದು ಮಾತ್ರ ಮಾಡಿಸ್ತಾ ಇಲ್ಲ. ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವರದಿ ನೀಡಿದ್ದಾರೆ, ನೋಡೋಣ ಬನ್ನಿ. ಸಿರುಗುಪ್ಪ ತಾಲೂಕಿನ ಕೆ ಬೆಳಗಲ್ ಗ್ರಾಮದಲ್ಲಿ ನಿರಂತರವಾಗಿ ಸಾಕಷ್ಟು ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕನಿಷ್ಠ ಸರ್ಕಾರ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇರಬೇಕು, ಆ ಗ್ರಾಮ ಜನತೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಸಾಕಷ್ಟು ಅನುದಾನಗಳನ್ನು ತಂದು ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಸದ್ಯ ಈ ಕೆ ಬೆಳಗಲ್ಲು ಗ್ರಾಮದಲ್ಲಿ 2 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮಾಡಲಾಗಿದೆ. ಆದರೆ ಯಾವುದೇ ರೀತಿಯಾಗಿ ಈ ಘಟಕಗಳಿಂದ ನೀರನ್ನ ಬರ್ತಾ ಇಲ್ಲ. ಹೀಗಾಗಿ ಈ ಗ್ರಾಮದ ಜನರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಅಂತ ಹೇಳ್ಬೋದು. ಕನಿಷ್ಠ ಇಲ್ಲಂದ್ರೂ ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬರು ಪೇಷಂಟ್ ಇರೋದಂತೂ ಸಹಜವಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೆ ಇರೋದ್ರಿಂದಾಗಿ ಬಾವಿ, ಕೆರೆ ಹೀಗೇನಿದಾವೋ ಆ ರೀತಿಯಾಗಿ ಅಲ್ಲಿಯ ನೀರುಗಳನ್ನ ತಂದು ಕುಡಿಯುವಂತ ಪರಿಸ್ಥಿತಿ ಈ ಗ್ರಾಮದ ಜನರಿಗೆ ಸಾಕಷ್ಟು ಎದುರಾಗಿದೆ ಅಂತ ಹೇಳ್ಬೋದು. ಮತ್ತು ಸಿರುಗುಪ್ಪ ಗ್ರಾಮದ ಪಕ್ಕದಲ್ಲಿರುವಂಥ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಪ್ರತಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ನಿಜಕ್ಕೂ ಈ ಗ್ರಾಮದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಲಕ್ಷ ಗಟ್ಟಲೆ ಹಾಕಿ ಏನು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಕೊಡ್ತಾರೆ. ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟಿರುವಂಥ ಶುದ್ಧ ಕುಡಿಯುವ ನೀರಿನ ಘಟಕ ನಿಜಕ್ಕೂ ಅನುಕೂಲಕ್ಕೆ ಬರದೇ ಇರುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ. ಆದರೆ ಇಲ್ಲಿಯ ಸ್ಥಳೀಯ ಜನರು ಕೂಡ ಹೇಳ್ತಾ ಇರುವ ಮಾತೇನೆಂದರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಮಗೆ ರೆಡಿ ಮಾಡಿಕೊಡಿ, ಇದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಕನಿಷ್ಠ ಇಲ್ಲಾಂದ್ರೂ 5 ರೂಪಾಯಿ ಕಾಯಿನ್ ಅನ್ನು ಹಾಕಿದ್ರೆ ಕನಿಷ್ಠ 10 ರಿಂದ 20 ಲೀಟರ್ ನೀರು ಬರುತ್ತೆ. ಇದರಿಂದ ನಾವು 2 ದಿನಗಳಿಂದ ಶುದ್ಧ ನೀರನ್ನು ಕುಡಿಬಹುದಾಗಿದೆ. ಇಲ್ಲದಿದ್ರೆ ಬಾವಿನೋ, ಕೆರೆನೋ, ಬೋರ್ವೆಲ್ ಈ ನೀರುಗಳನ್ನ ತೆಗೆದುಕೊಂಡು ಕುಡಿದ್ರಿಂದ ನಮ್ಮ ಆರೋಗ್ಯ ಕೂಡ ಸಮಸ್ಯೆ ಸಾಕಷ್ಟು ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಯಾಗಿ ಲಕ್ಷ ಹಾಕಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ಜಂಗ್ ಹಿಡಿದು ತುಕ್ಕು ಹಿಡಿದು ಈ ರೀತಿಯಾಗಿ ಮಿಷನ್ಗಳು ಕೂಡ ಹಾಳಾಗಿದೆ. ಸದ್ಯ ಏನು ಬಳ್ಳಾರಿಯ ಸಿಒ ಅವರು ಕೂಡ ಗಮನಿಸಿ ಪ್ರತಿ ಗ್ರಾಮಗಳಲ್ಲಿರುವಂಥ ಏನು ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ ಆ ಘಟಕಗಳನ್ನು ಪರಿಶೀಲಿಸಿ ಮತ್ತೆ ಎಂದಿನಂತೆ ಈ ಗ್ರಾಮದಲ್ಲಿ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಆನ್ ಆಗ್ಬೇಕನ್ನೋದೇ ನಮ್ಮ TV5 ಆಶೆ ಕೂಡ ಆಗಿದೆ.